ಮಾತಾ ಕಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಮಾದಕ ವಸ್ತುಗಳನ್ನು ಸೇವನೆ ಮಾಡಲು ಅನುಮತಿ ನೀಡದ ಕಾಲೇಜ್ ಕ್ಯಾಂಪಸ್ಗೆ ಹೇಳಿದ್ದಾರೆ. ಕಾಲೇಜ್ ಕ್ಯಾಂಪಸ್ ಅಲ್ಲಿ ಮಾದಕ ವಸ್ತುಗಳನ್ನು ಸೇವನೆ ಮಾಡಲು ಅವಕಾಶ ಕೊಟ್ಟಿರುವ ಪೀಪಲ್ಸ್ ಕಾಲೇಜ್ಗೆ ಹೇಳಿದಿಕ್ಕಾರ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಯುವಕರು ವಿದ್ಯಾರ್ಥಿಗಳು ಮಾದಕ ದ್ರವ್ಯ ವಸ್ತುಗಳಿಗೆ ವ್ಯಸನ ಆಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಕಾರಣ ಆಡಳಿತ ಮಂಡಳಿ ಆಗಿರ್ಬೋದು, ಇವತ್ತು ಕಾರಣ ಅಧಿಕಾರಿಗಳಾಗಿರ್ಬೋದು, ಇವತ್ತಿನ ಶಾಸಕರು, ಇವತ್ತಿನ ಪೊಲೀಸ್ ಅಧಿಕಾರಿಗಳು, ಇವತ್ತು ಆಡಳಿತ ಮಂಡಳಿಗಳು ಕುಮ್ಮಕ್ಕಿನ ಮೇರೆಗೆ ಇವತ್ತು ಡ್ರಗ್ಸ್ ಜಾಲ ಇಡೀ ನಮ್ಮ ಬಳ್ಳಾರಿ ಮಹಾನಗರದ ಪಾಲಿಕೆಯತ್ತ ಟೋಟಲ್ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ. ಅದು ನಿಲ್ಲಬೇಕು. ಯಾವಾಗ ನಿಲ್ಲಕ್ಕೆ ಸಾಧ್ಯ ಅಂದ್ರೆ ಆಡಳಿತ ಮಂಡಳಿ ಎಚ್ಚರ ಆಗ್ಬೇಕು, ಪೊಲೀಸ್ ಅಧಿಕಾರಿಗಳು ಎಚ್ಚರ ಆಗ್ಬೇಕು, ಸ್ಥಳೀಯ ಶಾಸಕರು ಎಚ್ಚರ ಆಗ್ಬೇಕು. ಆವಾಗ ಮಾತ್ರ ನಾವೇನೋ ಡ್ರಗ್ಸ್ ಇವತ್ತೇನು ಇಡೀ ಮಹಾನಗರ ಬಳ್ಳಾರಿ ಮಹಾನಗರದಲ್ಲಿ ಏನೋ ಸಪ್ಲೈ ಆಗ್ತದೆ, ಅದು ನಿಂತಾಗ ಮಾತ್ರ ಕಾಲೇಜು ಕ್ಯಾಂಪಸ್ಗಳಲ್ಲಿ ಡ್ರಗ್ಸ್ ಅವರೇ ನಿಲ್ತದೆ. ಇವತ್ತು ವಿದ್ಯಾರ್ಥಿಗಳು ಯುವಕರು ಮುಂದಿನ ಒಂದು ಭದ್ರ ಬುನಾದಿ ಇವತ್ತಿನ ದೇಶಕ್ಕೆ ಅಂತ ವಿದ್ಯಾರ್ಥಿಗಳು ಡ್ರಗ್ಸ್ ಗಳಿಗೆ ಒಂದು ವ್ಯಸನಾಗ್ತಕ್ಕಂಥದ್ದು ನಡೀತಾ ಇದೆ. ಇವತ್ತು ಪೀಪಲ್ಟ್ರಿ ಅಂತ ಕಾಲೇಜಲ್ಲಿ ಯುವಕರು ಯುವತಿಯರು ಡ್ರಗ್ಸ್ ಅನ್ನ ಏನೋ ರಾಜಾರೋಷವಾಗಿ ಸೇರ್ತಾ ಇದ್ದಾರೆ. ಆ ಯುವಕರು ಯುವತಿಯರಿಗೆ ನಾವೇನು ಕುಮ್ಮಕ್ಕು ಕೊಡ್ತಕ್ಕಂಥ ಆಡಳಿತ ಮಂಡಳಿ ಆಗಿರ್ತಾರೆ. ಧಿಕ್ಕಾರ ಧಿಕ್ಕಾರ ಆಡಳಿತ ಮಂಡಳಿಗೆ, ಆಡಳಿತ ಮಂಡಳಿಗೆ. की भारत माता की ತೊಲಗಲಿ 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 जिंदाबाद 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 ತೊಲಗಲಿ 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 ಇದು ನಾವು ನೀವು ನಮ್ಮ ರಕ್ಷಕರಿಗೆ ಮಾಡ್ತೀರಾ ಅಥವಾ ನಮ್ಮನ್ನೇ ಕೂಡ ಅದರಲ್ಲಿ ಸಿಗಿಸ್ತಾ ಇದ್ದೀರಾ? ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಭಾರತ್ ಮಾತಾ ಕಿ.
ಸರ್ ಸರ್ ನಾವು ಹೇಳ್ಬೇಕಂದ್ರೆ ನಾವು 10:00ವರೆಗೆ ನಾವು ಒಂದು ಇನ್ಫಾರ್ಮೇಷನ್ ಬಂತು ABVP ಏನೋ ಬರ್ತಾ ಇದ್ದಾರೆ ಅಂತೇಳಿ ನಾವು ಪೊಲೀಸರಿಗೆ ತಿಳಿಸಿದ್ವಿ. ಒಂದಿಬ್ಬರು ಜನ ಪೊಲೀಸರು ಬಂದು ಇಲ್ಲಿ ಕುಂತಿದ್ರು. ಅವರು ಬಂದರು 11:30 ಸುಮಾರು ಬಂದ್ಬಿಟ್ಟು ಒಳಗಡೆ ಗೇಟನ್ನು ದಬ್ಬಿ ಒಳಗಡೆ ಬಂದರು. ಬಿಲ್ಡಿಂಗ್ ಎಂಟ್ರ್ ಆದರು. ಬಿಲ್ಡಿಂಗ್ ಎಂಟ್ರ್ ಆಗೋಕ್ಕೆ ಮುಂಚೆ ದಾರಿಯಲ್ಲಿ ಏನು ಸಿಗುತ್ತೆ ಅದೆಲ್ಲ ಮುರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಹೊಡಿಯೋಕ್ಕೆ ಶುರು ಮಾಡಿದರು. ಎಲ್ಲ ಹೊಡೆದ್ರು, ಮುಡಿದ್ರು, ಗ್ಲಾಸ್ ಹೊಡೆದ್ರು, ಬೆಂಚ್ಗಳು ಮುರಿದ್ರು, ಪಾಟ್ಗಳೆಲ್ಲ ಮುರಿದ್ರು, ಗ್ಲಾಸ್ಗಳು ಹೊಡೆದಾಕಿ ಮೇನ್ ಬಿಲ್ಡಿಂಗಲ್ಲಿ ಗೇಟ್ ಒದ್ದು ಮುರಿದು ಒಳಗಡೆ ಎಂಟ್ರಾಗಿ ಕ್ಲಾಸ್ ರೂಮ್ ಒಳಗಡೆ ಹೋಗ್ಬಿಟ್ಟು ಕ್ಲಾಸ್ ರೂಮ್ ಇರೋ ಬೆಂಚಸ್ನೆಲ್ಲ ತೆಗೆದು ಕೆಳಗೆ ಬಿಸಾಕಿ ಹೊಡೆದು ಟೀಚರ್ಗಳು ದಬ್ಬಿ ಹುಡುಗರೆಲ್ಲ ಚಿಕ್ಕ ಮಕ್ಕಳು ಹುಡುಗರು ಪರೀಕ್ಷೆ ನಡೀತಾ ಇದ್ದಾವೆ. ಈಗ ಪರೀಕ್ಷೆದ ಒಂದು ಸಮಯ ಅವರೆಲ್ಲ ಭಯ ಬಿದ್ದು ಓಡಿ ಒಂದು ರೂಮಲ್ಲಿ ಕೂತ್ಕೊಂಡು ಬಾತ್ರೂಮಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ದಾರೆ. ಇವ್ರು ಏನು ಮಾಡಿದ್ದಾರೆ, ಇವರೆಲ್ಲ ಮಕ್ಕಳು ಬಂದುಬಿಟ್ಟು ಆಮೇಲೆ ಬಂದು ಆಫೀಸಲ್ಲಿ ಬಂದು ಆ ಆಫೀಸಲ್ಲಿ ಸಾರಿದ್ದಾರೆ ಅಂತ ಯಾರು ಹೇಳಿದ್ರೆ ಮತ್ತೆ ದೂಕಿ ಒಳಗಡೆ ಬಂದು ಆಫೀಸಲ್ಲಿ ಎಲ್ಲ ಬಡದಾಟ ಆಗಿದೆ. ದಾರಿಯಲ್ಲಿ ಯಾರ್ಯಾರು ಹೋಗ್ಬೇಡ್ರಪ್ಪ ಅಂದವ್ರಿಗೆ ಎಲ್ಲರಿಗೂ ಹೊಡೆದಿದ್ದಾರೆ. ನಮ್ಮ ಸ್ಟಾಫ್ ಒಂದಿಗೆ ಎಲ್ಲರಿಗೂ ಇಂಜುರಿ ಆಗಿದೆ. ಭಾಳ ಜನ ಮೂಗ್ಪೆಟ್ಗಳು ಬಿದ್ದಿದ್ದಾವೆ. ಬಿಟ್ಟು ಬಾಳೆ ಅವಾಗ ನಾವು ಸೆಲ್ಫ್ ರೆಸಿಸ್ಟೆನ್ಸ್ಗೆ ಹೊಡಿಬಾಡ್ರಪ್ಪ ಅಂತೇಳಿ ನಾವು ಸ್ವಲ್ಪ ದಬ್ಬಿ ಹೊರಗಡೆ ಹೋಗ್ರಪ್ಪ ಅಂತ ಹೇಳಿದ್ವಿ. ಈಗ ಹೇಳಿದಾಗ ಅಷ್ಟೊತ್ತಿಗೆ ನಾನು SPO ಮೇಡಮ್ಗೆ ಫೋನ್ ಮಾಡಿದ್ದೀನಿ. ಮಾಡಿ ಹೇಳಿದ್ದೀನಿ ಈ ಥರ ನಮಗೆ ಹಲ್ಲೆಗಳು ನಡೀತಾ ಇದ್ದಾವೆ, ಭಾಳ ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ನಿಮ್ಮ ಪೊಲೀಸರಿಗೂ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಏನೂ ಗೊತ್ತಿಲ್ಲ ನಮಗೆ, ಯಾವ ಡ್ರಗ್ಸ್ ಇಲ್ಲ, ಏನಿಲ್ಲ, ಯಾವಿಲ್ಲ. ವಿಡಿಯೋ ಎವಿಡೆನ್ಸ್ ಇದ್ರಿ ಅಲ್ಲಲ್ಲ, ವಿಡಿಯೋ ಎವಿಡೆನ್ಸು ಏನೋ ಎವಿಡೆನ್ಸ್ ಇರಲಿ, ಒಂದು ನೀವು ಅರ್ಥ ಮಾಡ್ಕೋಬೇಕು. ಅದನ್ನ ಯಾರಿಗೆ ಕೊಡ್ಬೇಕು? ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಡ್ಬೇಕು ತಾನೆ. ಪೊಲೀಸರು ಅವಾಗ ಏನು ಮಾಡ್ತಾರೆ? ಕಾನೂನು ಪ್ರಕಾರ ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಏನಾದರೂ ಇಲ್ಲೇನಾದರೂ ನಮ್ಮ ಲೋಪಗಳು ಇದ್ದರೆ ನಮಗೆ ಹೇಳ್ತಾರೆ, ಹಿಂಗಿದೆ ನೋಡ್ಕೊಳ್ಳಿ ಅಂತೇಳಿ. ಇವರು ಡೈರೆಕ್ಟಾಗಿ ಇದಕ್ಕಿದ್ದಂಗೆ ಯಾರೋ ಒಂದು ವಿಡಿಯೋ, ನಾನು 100 ವಿಡಿಯೋಗಳು ತೋರಿಸ್ತೀನಿ, ಇವ್ರ ಬಗ್ಗೆ 100 ವಿಡಿಯೋ ತೋರಿಸ್ತೀನಿ ಅಂದರೆ ಅವ್ರ ಮನೆಗೆ ಹೋಗ್ಕೊಂಡು ಓದ್ಬಿಡ್ತೀರಾ? ಇನ್ನೊಂದು ಈ ಹೊಡೆದಿದ್ದು ನಾನು ತೋರಿಸ್ತೀನಿ. ನಮ್ಮ ಹುಡುಗರು ಹೊಡೆದಿದ್ದು ವಿಡಿಯೋಗಳದಾವ. ಅವ್ರು ಭಾಳ ಸಂಘಟನೆಗಳು ಇದಾವೆ ಇಲ್ಲಿ, ಭಾಳ ಸಂಘಟನೆಯವ್ರು ಇದ್ದವ್ರು ಇಲ್ಲಿ, ಯಾರಿಲ್ಲಿ ಏನು ಅಮಾಯಕರು ಇಲ್ಲ ಇಲ್ಲಿ. ಅವ್ರ ಸಂಘಟನೆಗೆ ಹೋಗ್ಬಿಟ್ಟು ನಮ್ಮ ಹುಡುಗ ಹಿಂಗೆ ಬಡದಾನ ಅಂತೇಳಿ ತೋರಿಸ್ಬಿಟ್ಟು ನಾನು ಇನ್ಸ್ಟಿಗೇಟ್ ಮಾಡಿ ಅವ್ನಿಗೆ ಹೋಗಿ ಹೊಡಿಸ್ಬಿಟ್ರೆ ಅದು ಏನು ಮಾಡಬೇಕು? ಹೊಡೆದಾನಂದ್ರೆ ನಾವೇನು ಮಾಡ್ತೀವಿ? ಈಗ ಪೊಲೀಸರಿಗೆ ಹೇಳ್ತೀವಿ, ನೋಡಿ ಸರ್ ಹೊಡೆದಿವಿ, ಹಿಂಗೈತೆ, ಅವ್ರ ಮೇಲೆ ಕೇಸ್ ತೊಗೊರಿ, ಕ್ರಮ ತೊಗೊರಿ ಅಂತೇಳಿ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈಗ ಇವನಿಗೆ ಹೇಳಿ, ನೀವು ಮುಸಲ್ಮಾರನ ಹೊಡೆದಾನೆ, ನಿಮ್ಮ ಸಮದವರೆಲ್ಲ ಹೊಡೆ, ನೀವು SC ಹುಡುಗದಿಲ್ಲ, ನೀವು ಹೊಡೆದಿಲ್ಲ, ST ಹುಡುಗದಿಲ್ಲ, ಹೊಡೆದಿಲ್ಲ, ನೀನು ಹೋಗಿ ಅವ್ರ ಮೇಲೆ PCR ಕೇಸ್ ಹಾಕಿ ಇವನು ಒಳಗಾಕಂತೇಳಿ ಹೇಳಿದ್ರೆ ಅವು ಇನ್ವೆಸ್ಟಿಗೇಟ್ ಮಾಡ್ಬೋತಾನೆ. ಅದರಿಂದ ನಾವು ಎಜುಕೇಷನಿಸ್ಟ್ ರೌಡಿಗಳನ್ನು, ನಾವೇ ರಾಜಕಾರಣಿಗಳು ಅಲ್ಲ. ನಾವು ವಿ ಆರ್ ಎಜುಕೇಷನಿಸ್ಟ್. ನಾವು ವಿದ್ಯಾ ಬುದ್ಧಿ ಕೊಡೋರು. ನಾವು ದೇಶಕ್ಕೆ ಲೋಕಕ್ಕೆ ನಾವು ಮಾದರಿಯಾಗಿ ನಾವು ಜೀವನ ಮಾಡಬೇಕು. ನಾವು ಈ ಥರ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ಹೇಳಿದ್ವಿ, ರಿಲ್ಯಾಕ್ಸ್ ಆಗಪ್ಪ. ನಾವು ಎಲ್ಲಿವರೆಗೂ ತಾಳ್ಮೆ, ನಮಗೆ ಯಾವಾಗ ನಾವು ಸ್ಟಾಫ್ಗೆ ಬಡಿಯೋವರೆಗೂ ತಾಳ್ಮೆ. ಆಮೇಲೆ ಅವ್ರು ಏನು ಮಾಡಿದ್ರು, ನನ್ನ ಹೆಸರು ಪ್ರಭುರಾಜ್ ಜಾಕಿದ್ದಾರೆ. ಸೊ ಇದನ್ನು ನೀವು ದಯವಿಟ್ಟು ಏನು ಹೇಳ್ಬೇಕಂದ್ರೆ, ಈ ರೀತಿ ಮಾಡಿಕೊಡುದು ಏನೇ ಇದ್ರು ಯಾವುದೇ ಇರಲಿ, ಅದಕ್ಕೆ ಪೊಲೀಸರಿದ್ದಾರೆ, ತನಿಖೆ ಇದೆ, ಕೋರ್ಟ್ ಇದೆ, ಕಚೇರಿ ಇದೆ, ಹೋಗಬೇಕು, ಅಲ್ಲಿ ಕಂಪ್ಲೇಂಟ್ ಕೊಡಲಿ, 100 ತನಿಖೆ ಮಾಡಲಿ. ನಾವು ಕೋಆಪರೇಟ್ ಮಾಡಿಲ್ಲ ಅಂದರೆ ನೀವು ಅವಾಗ ಏನಾದರೂ ಬೇಜಾರು ಮಾಡ್ಕೋಬೇಕು. ಇವತ್ತೇನೋ ABVP ಆಗ್ರಹ ಮಾಡ್ತಾ ಇದೆ, ಕಾಲೇಜು ಕ್ಯಾಂಪಸ್ಗಳಲ್ಲಿ ಡ್ರಗ್ ಮಾಫಿಯಾ ಆಗ್ತಾ ಇದೆ, ನಗರದಲ್ಲಿ ಡ್ರಗ್ ಮಾಫಿಯಾ ಆಗ್ತಿದೆ ಅಂತೇಳಿ ನಾವು ಸುಮ್ಮನೆ ಯಾವುದೇ ಉಡಾಫೆ ಇಟ್ಟುಕೊಂಡು ಬಂದಿಲ್ಲ. ಒಂದು ವಿಡಿಯೋ ಮುಖಾಂತರ ವಿದ್ಯಾರ್ಥಿ ಪರಿಷತ್ ಹೋರಾಟಕ್ಕೆ ಬರ್ತಾ ಇದೆ. ವಿದ್ಯಾರ್ಥಿ ಪರಿಷತ್ ಯಾವುದೇ ಪ್ರೂಫ್ ಇಲ್ಲದೆ ಏನೂ ಮಾಡಲ್ಲ. ನಮಗೇನು ವಿದ್ಯಾರ್ಥಿಗಳು ನಾವು ಸಹ ಸುಮ್ಮನೆ ನಾವು ಹೋರಾಟ ಮಾಡಲಿಕ್ಕೆ ಬಂದಿಲ್ಲ. ಒಂದು ಗೋಮೂತ್ರವನ್ನು ತೆಗೆದುಕೊಂಡು ಗೋಮೂತ್ರದ ಮುಖಾಂತರ ಕಾಲೇಜು ಕ್ಯಾಂಪಸ್ ಏನು ಅಪವಿತ್ರವಾಗಿತ್ತು, ಅಪವಿತ್ರ
ಪವಿತ್ರ ಆಗಿರ್ತಕ್ಕಂಥ ಕಾಲೇಜು ಕ್ಯಾಂಪಸ್ ಆವರಣವನ್ನು ಪವಿತ್ರಗೊಳಿಸ್ಬೇಕಂತೇಳಿ ವಿದ್ಯಾರ್ಥಿ ಪರಿಷತ್ ವಿಭಿನ್ನವಾಗಿ ಹೋರಾಟವನ್ನು ಕೈಗೆತ್ತಿಕೊಂಡಿತ್ತು. ಆದರೆ ಇಲ್ಲಿನ ಆಡಳಿತ ಮಂಡಳಿ ಆಗಿರ್ಬೋದು, ಇಲ್ಲಿನ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಲಾಠಿ ಚಾರ್ಜ್ ಮಾಡೋದ್ರ ಮುಖಾಂತರ, ಇಲ್ಲಿನ ಆಡಳಿತ ಮಂಡಳಿ ಗುಂಡಾವರ್ತನೆ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿ ಪರಿಷತ್ತಿನ ಮೇಲೆ, ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ನಾವು ಬಂದಿದ್ದು ಸರ್ ಗೋಮೂತ್ರವನ್ನು ತೆಗೆದುಕೊಂಡು ವಿನಃ ಕಲ್ಲುಗಳನ್ನು ಹಿಡಿದುಕೊಂಡು ಅಲ್ಲ, ಗೋಮೂತ್ರವನ್ನು ತೆಗೆದುಕೊಂಡು ಬಂದಿದ್ವಿ. ಯಾವಾಗ ಪೊಲೀಸ್ ಅಧಿಕಾರಿಗಳಿಂದ ಲಾಠಿ ಚಾರ್ಜ್ ಆಯಿತು, ಇಲ್ಲಿನ ಆಡಳಿತ ಮಂಡಳಿಯಿಂದ ಯಾವಾಗ ನಮ್ಮ ಮೇಲೆ ದೌರ್ಜನ್ಯ ಆಯಿತು, ಆಗ ವಿದ್ಯಾರ್ಥಿ ಪರಿಷತ್ತಿನ ವಿದ್ಯಾರ್ಥಿ ಕಾರ್ಯಕರ್ತರು ಏನು ಮಾಡಬೇಕಾಯಿತು, ಅದರಿಂದ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಕೋಬೇಕಾಯ್ತು. ನಾವು ಮಾಡ್ಕೊಂಡಿದ್ದು ರಕ್ಷಣೆ ವಿನಃ ನಾವು ಮಾಡಿರ್ತಕ್ಕಂಥದ್ದು ದಾಂಧಲೆ ಅಲ್ಲ ಸರ್. ಇದಕ್ಕೂ ಮುಂಚೆ ಪೊಲೀಸ್ ಅಧಿಕಾರಿಗಳಿಗಾಗಿರ್ಬೋದು, ಇಲ್ಲಿನ ಆಡಳಿತ ಮಂಡಳಿಗಾಗಿರ್ಬೋದು ಇದಕ್ಕೂ ಮುಂಚೆ ಮಾಹಿತಿ ಇತ್ತು. ಆದರೆ ಯಾವುದೇ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಆಡಳಿತ ಮಂಡಳಿ ಯಾವುದೇ ಕಾರಣಕ್ಕೂ ಅವರು ಒಂದು ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಸರ್. ಇದೇ ಕಾಲೇಜ್ ವಿಡಿಯೋ ಅಂತ ನೀವು ಹೆಂಗೆ ಹೇಳ್ತೀರಾ? ಸರ್ ಇದೇ ಕಾಲೇಜ್ ವಿಡಿಯೋ ಇದೆ ಸರ್. ಇದು ಅದೇ ಕಾಲೇಜಿನ ವಿದ್ಯಾರ್ಥಿಗಳು, ಇದೇ ಕಾಲೇಜಿನ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳು ಡ್ರೆಸ್, ಆ ಕಾಲೇಜು ಯೂನಿಫಾರ್ಮ್ ಮೇಲೆ ಈ ಮಾದಕ ವ್ಯವಸ್ಥೆನ ಮಾಡಿರೋದು ಸರ್. ಇದು ಸರ್ ನನ್ನ ಹೆಸರು ಅಭಿಷೇಕ್ ಹಿರೇಮಠ ಅಂತೇಳಿ. ಸ್ಟೇಟ್ಮೆಂಟ್ ಕೊಡ್ತೀನಿ ನಾನು. ಅದನ್ನ ಹೇಳಲಿಕ್ಕೆ ಅವಕಾಶ ಇಲ್ಲ. ನಾನೇನಿದೆ ಇಲ್ಲಿ ಆನ್ ಗ್ರೌಂಡ್ ನಾನು ಸ್ಪಾಟ್ ವಿಸಿಟ್ ಮಾಡಿರುವಂಥದ್ದಿದೆ. ಸ್ಪಾಟ್ ವಿಸಿಟ್ ಇಂದ ನಮಗೇನು ಕಂಡು ಬಂದಿದೆ, ಯಾರು ಸ್ಥಳದಲ್ಲಿ ಇದ್ದರು, ಯಾರು ಆರೋಪಿತರಿದ್ದಾರೆ ಅವರನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಆ ಥರ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಕೈಗಳಿದ್ದರೆ ಅದನ್ನು ಇನ್ವೆಸ್ಟಿಗೇಷನಲ್ಲಿ ನಾವು ಪತ್ತೆ ಮಾಡ್ಬೋದು. 100% ಅದನ್ನು ನಾವು ಜನ ಸಿಬ್ಬಂದಿ ಇದ್ದಂಥದ್ದಿತ್ತು. ಯೂಶ್ವಲ್ ಪ್ರೊಟೆಸ್ಟ್ಗಳಿಗೆ ನಾವು ಯಾವ ಥರ ಡೆಪ್ಲಾಯ್ ಮಾಡ್ತೇವೆ ಆ ಥರ ಡೆಪ್ಲಾಯ್ ಮಾಡಿರುವಂಥದ್ದು. ಅವರಿಗೆ ಕೂಡ ಅದು ಅಸೆಸ್ಮೆಂಟ್ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ಪೂರ್ವ ನಿಯೋಜಿತ ಅನ್ನೋದನ್ನು ಯಾಕೆ ಒತ್ತುತ್ತಾ ಇದ್ದೇನೆ ಅಂತಂದರೆ, ಸಿಬ್ಬಂದಿಗಳನ್ನ ಡೆಪ್ಲಾಯ್ ಮಾಡಿದಾಗ ಇವರು ತಳ್ಕೊಂಡು ಒಳಗಡೆ ಬರ್ತಾರೆ ಅಂತಂದರೆ ಪ್ರಯತ್ನಗಳು ಅದೇ ರೀತಿಯಲ್ಲಿ ಇರಬಹುದು ಅಂತ ಅನ್ನೋವಂಥದ್ದು. ಅದನ್ನು ನನಗಿನ್ನೂ ಐಡಿಯಾ ಇಲ್ಲ, ಬಟ್ ತಿಳ್ಕೊಳ್ತೇನೆ. ಸ್ಕೂಲ್ ಆ್ಯಂಡ್ ಕಾಲೇಜ್ ಏನಿದೆ ತಳೂರು ರೋಡಲ್ಲಿ, ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಇರುವಂಥ ಒಂದು ಸ್ಕೂಲು. ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಏನು ಬಂತಂದರೆ ABVP ಅವರು ಒಂದು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು, ಫಾರ್ಮಲ್ ಪ್ರೊಟೆಸ್ಟ್ ಇದೆ ಅಂತ ಹೇಳಿ ಮಾಹಿತಿ ಬಂದಿದ್ದಕ್ಕೆ ನಮ್ಮ ರೂರಲ್ ಸಿಬ್ಬಂದಿ 3 ಜನ ಇಲ್ಲಿ ಸ್ಕೂಲ್ ಎದುರುಗಡೆ ಡೆಪ್ಲಾಯ್ ಆಗಿದ್ದಂಥದ್ದು. ಆನಂತರದಲ್ಲಿ ಕೆಲವು ABVP ಸಂಘಟನೆಯವರು ಕಾರ್ಯಕರ್ತರು ಅಂತ ಹೇಳ್ಕೊಂಡು ಏನು ಬಂದು ಗೇಟ್ ಹತ್ರ ಪ್ರೊಟೆಸ್ಟ್ ಮಾಡಿದ್ದಾರೆ. ಆನಂತರದಲ್ಲಿ ನಮ್ಮ ಸಿಬ್ಬಂದಿಯ ಒಂದು ಇನ್ಸ್ಟ್ರಕ್ಷನ್ಸ್ನ ಒಬ್ಲೈಜ್ ಮಾಡಿದೆ, ಗೇಟನ್ನು ಒಳಗಡೆ ತಳ್ಕೊಂಡು ಸ್ಕೂಲ್ ಪ್ರಿಮೈಸಸ್ ಒಳಗಡೆ ಬಂದುಬಿಟ್ಟು ಒಂದಷ್ಟು ಇಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದನ್ನು ಡ್ಯಾಮೇಜ್ ಮಾಡುವಂಥದ್ದನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಈಗಾಗಲೇ ಯಾರು ಬಂದಿದ್ರು ಒಳಗಡೆ ಇಲ್ಲಿ ಟ್ರೆಸ್ಪಾಸ್ ಮಾಡಿಕೊಂಡು ಬಂದು ಇದು ಸ್ಕೂಲನ್ನು ಒಂದು ಏನು ವಿದ್ಯಾಸಂಸ್ಥೆಯನ್ನು ರ್ಯಾನ್ಸಾಕ್ ಮಾಡುವಂಥ ಒಂದು ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಮಾಡಿದ್ದಾರೆ ಅಂಥವ್ರನ್ನ ನಾವು ಈಗಾಗಲೇ ವಶಕ್ಕೆ ತೊಗೊಂಡಿದ್ದೇವೆ. ಮುಂದಿನ ಕ್ರಮ ಈಗ ರೂರಲ್ ಲಿಮಿಟ್ಸಲ್ಲಿ ಜರುಗಿಸಬೇಕು. FIR ಮಾಡುವಂಥದ್ದನ್ನು ನಾವು ಇಮಿಡಿಯೇಟ್ಲಿ ಮಾಡ್ತೇವೆ. ಈ ಕುರಿತು ತಾವೇನು ಹೇಳ್ತಾ ಇದ್ದೀರಾ, ಡ್ರಗ್ಸ್ ಇದೆ ಅನ್ನುವಂಥದ್ದು ಹಳೆ ಒಂದು ಕಂಪ್ಲೇಂಟ್ಸ್ ಇದ್ದಂಥದ್ದು ನನ್ನ ಗಮನಕ್ಕೆ ಕೂಡ ಬಂದಿದೆ. ನಾವು ಥರವಾಗಿ ಅದನ್ನು ಮಾನಿಟರ್ ಕೂಡ ಮಾಡ್ತಾ ಇದ್ದೇವೆ. ಬಟ್ ಇನ್ಫಾರ್ಮೇಷನ್ ಇದ್ದಾಗ ಅವರು ಪ್ರೊಸೀಜರಲ್ಲಿ ಸ್ಟೇಷನ್ಗೆ ಹೋಗಬೇಕು, ಅಲ್ಲಿ ಅಟೆಂಡ್ ಆಗಲಿಲ್ಲ ಅಂದರೆ SP ಗೆ ಬರಬೇಕು, ಮಾಹಿತಿ ಕೊಡಬೇಕು. ಈ ಥರ ಕಾನೂನನ್ನು ತಮ್ಮ ಕೈಯಲ್ಲಿ ತಗೊಳ್ಳುವಂಥದ್ದು ಸರಿಯಾದ ಕ್ರಮ ಅಲ್ಲ. ಸೊ ಇಂಥ ಏನು ಇವತ್ತು ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕೆ ಸ್ಟ್ರಿಂಜೆಂಟಾಗಿ ನಾವು ಏನು ಆ್ಯಕ್ಷನ್ ತೊಗೊಳ್ಬೇಕು ತೊಗೊಳ್ತೇವೆ.
ಆ ಥರದ್ದು ಮಾಡುವಂಥ ಪ್ರಯತ್ನಗಳು ಮುಂದೆ ಫ್ಯೂಚರಲ್ಲಿ ಯಾರು ಕೂಡ ಮಾಡಬಾರ್ದು. ಮ್ಯಾನೇಜ್ಮೆಂಟ್ ಅವರು ಹೊರಗಡೆ ಬಂದು ಮನವಿ ಪತ್ರ ತೊಗೊಂಡಿದ್ರೆ ಇಷ್ಟು ಐಟಮ್ ಆಗ್ತಿದ್ದಿಲ್ಲ, ಅವ್ರ ನಿರ್ಲಕ್ಷ್ಯಕ್ಕೆ ಹಿಂಗಾಯ್ತು ಅಂತ ಮ್ಯಾನೇಜ್ಮೆಂಟ್ ಅವ್ರಿಗೆ ಕೋಆರ್ಡಿನೇಟ್ ಮಾಡಿ ತೊಗೊಂಡಿದ್ರು ಆಗ್ಬೋದಿತ್ತು. ಅದನ್ನು ಇನ್ಫಾರ್ಮ್ ಮಾಡೋದಕ್ಕೆ ಅವಕಾಶಗಳನ್ನ ಕೊಡಬೇಕು. ಇಲ್ಲಿ ಯಾವುದನ್ನು ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಹೀಗೆ ಹಾಗೆ ಅಂತ ಹೇಳಲಿಕ್ಕೆ ಬರಲ್ಲ. ಬಟ್ ಅವರು ಆಲೋಚನೆ ಇಟ್ಕೊಂಡು ಬಂದಿರಬಹುದು ಅಂತನ್ನುವಂಥದ್ದು ಒಂದಿದೆ. ಅವ್ರದ್ದು ಪ್ರಿಡಿಟರ್ಮೈಂಡ್ ಇದ್ದಿರಬಹುದು ಅಂತ ಒಂದು ಇರಬಹುದು, ಗೊತ್ತಿಲ್ಲ. ಅದನ್ನು ನಾವು ಪರಿಶೀಲನೆಯಿಂದ ತಿಳಿದು ಬರ್ತದೆ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅಂತೂ ಡೀಟೇಲ್ ಆಗಿ ಮಾಡ್ತೇವೆ. ಮತ್ತು ಗಾಂಜಾ ತಾವೇನು ಹೇಳ್ತಾ ಇದ್ದಾರೆ, ಯಾವುದೋ ಒಂದು ವಿಡಿಯೋ ಅಂತ ನಮಗೆ ಇದುವರೆಗೂ ಅವ್ರು ಶೇರ್ ಮಾಡಿಲ್ಲ. ಅದನ್ನು ತಗೊಳ್ತೇವೆ. ನನಗೆ ಬಂದ ಮಾಹಿತಿ ಪ್ರಕಾರ ಅದು ಯಾವುದೋ ಒಂದು ಹಳೆ ವಿಡಿಯೋನೇ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ನಮಗೆ ಇದುವರೆಗೂ ಆ ವಿಡಿಯೋ ತೋರಿಸಿಲ್ಲ. ಅವರು ಹಳೆ ವಿಡಿಯೋ ಇಟ್ಕೊಂಡು ಈಗ ಇದನ್ನು ಒಂದು ಪೂರ್ವ ನಿಯೋಜಿತ ಆಗಿ ಬಂದು ಮಾಡಿರೋ ಸಾಧ್ಯತೆಗಳು ತುಂಬ ಇದೆ ಅನ್ನುವಂಥದ್ದು. ಬಟ್ ಇದಕ್ಕೆ ನಾವು ಸ್ಟ್ರಿಂಜೆಂಟ್ ಆಗಿ ಕ್ರಮ ತಗೊಳ್ತೇವೆ. ಬಿಜೆಪಿ ಸಮಾವೇಶದಲ್ಲಿ ಕೂಡ ಮಾಜಿ ಸಚಿವ ಶ್ರೀರಾಮುಲು ಇದೇ ಸ್ಕೂಲ್ನ ಹೆಸರು ಹೇಳಿ ವಿದ್ಯಾರ್ಥಿ ಹೆಸರು ಕೂಡ ಹೇಳಿದರು, ಮೈನಾರಿಟಿ ಹೆಸರು. ನೋಡಿ, ಇಲ್ಲಿ ಬಳ್ಳಾರಿಯಲ್ಲಿ ಯಾವುದೇ ಡ್ರಗ್ ಪೆಡ್ಲಿಂಗ್ ಬಗ್ಗೆ ಏನಿದೆ ನಾವು ಇನ್ಫಾರ್ಮೇಷನ್ಸು ಸ್ಟ್ರಾಂಗ್ ಆಗಿ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಒಂದು ಸ್ಟ್ರಾಂಗ್ ಆಗಿ PIT-NDPS ಕೂಡ ಮಾಡಿದ್ದೇವೆ, ಈ ಥರ ಮೇನ್ ಕಿಂಗ್ ಪಿನ್ ಯಾರಿದ್ದ ಅಂಥೇಳಿ. ಮತ್ತು ಆ ನಿಟ್ಟಿನಲ್ಲಿ ಪೆಡ್ಲಿಂಗ್ ಜಾಲ ಏನಿದೆ ಇಲ್ಲಿ ಅದನ್ನು ಪತ್ತೆ ಹಚ್ಚೋದ್ರ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿ ನಾವು ಪರಿಶೀಲನೆಗಳನ್ನ ಮಾಡ್ತಾ ಇದ್ದೇವೆ. ಯಾವಾಗ ಆಗಿದೆ ಅನ್ನುವಂಥದ್ದು ನಮಗೆ ಮುಖ್ಯ ಆಗ್ತದೆ. ಈ ಇನ್ಸಿಡೆಂಟ್ ಅವ್ರು ಯಾವುದನ್ನು ಹೇಳ್ತಾ ಇದ್ದಾರೆ ಅದು ಯಾವಾಗ ಆಗಿದೆ ಅನ್ನೋದು ನನಗೆ ತುಂಬ ಮುಖ್ಯ ಆಗ್ತದೆ. ಇತ್ತೀಚೆಗೆ ಆಗಿದ್ದಿದ್ರೆ ಡೆಫಿನೆಟ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಕ್ರಮ ತಗೊಳ್ತೇವೆ. ಸ್ಟೇಷನ್ಗೆ ಕೊಟ್ಟಿರಲಿಲ್ಲ. ಈ ವಿಷಯ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೇನೆ. ಯೂಶಲಿ ಪ್ರೊಟೆಸ್ಟ್ ಮಾಡುವಂಥದ್ರ ಬಗ್ಗೆ ಮಾಹಿತಿಯನ್ನು ಮೊದಲೇ ಕೊಡಬೇಕಾಗುತ್ತದೆ. ಅದು ಸ್ಕೂಲ್ ಇನ್ಸ್ಟಿಟ್ಯೂಷನ್ ಮುಂದೆ ಮಾಡುವಂಥದ್ದಕ್ಕೆ ನಾನು ಯಾವತ್ತೂ ಪರ್ಮಿಷನ್ ಕೊಡುವಂಥ ಸಾಧ್ಯತೆ ಇಲ್ಲ. ಇದು ಮೊದಲನೇ ತಪ್ಪು ಮಾಡಿದ್ದಾರೆ ಅವರು. ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಒಂದು ಸ್ವಲ್ಪ ಹೇಳಲಿಕ್ಕೆ ಅವಕಾಶ ಕೊಡ್ತೀರಾ? ಸ್ಟೇಷನ್ನಿಗೆ ಮಾಹಿತಿ ಕೊಡಬೇಕಿತ್ತು. ಅವರು ಸ್ಟೇಷನ್ನಿಗೆ ಕೊಡದೆ ಇಲ್ಲಿ ಅವರು ಇವತ್ತು ಬೆಳಗ್ಗೆ ಈ ಥರ ಮಾಡ್ತಿದ್ದಾರೆ ಅಂತ ಇಂಟೆಲಿಜೆನ್ಸ್ ಮಾಹಿತಿ ಬಂದ ಮೇರೆಗೆ ನಮ್ಮ ಸಿಬ್ಬಂದಿನ ನಿಯೋಜನೆ ಮಾಡಿರುವಂಥದ್ದಿದೆ. ಸೊ ಹಾಗಾಗಿ ಸಿಬ್ಬಂದಿಗಳನ್ನ 9:30ಗೆ ನಾವು ಡೆಪ್ಲಾಯ್ ಮಾಡಿದ್ದೇವೆ. ಅವ್ರು ಬಂದಿದ್ದು 11 ಗಂಟೆಗೆ. ಇದು ಇಂಟೆಲಿಜೆನ್ಸ್ ಇನ್ಪುಟ್ ಮೇಲೆ ನಮ್ಮ ಹಾಜರಿ ಇದ್ದಂಥದ್ದಿತ್ತು. ಬಟ್ ಸ್ಟೇಷನ್ಗೆ ಯಾವುದೇ ರೀತಿಯಾದಂಥ ಫಾರ್ಮಲ್ ರಿಕ್ವೆಸ್ಟು ಪ್ರೊಟೆಸ್ಟ್ ಬಗ್ಗೆ ಕೊಟ್ಟಿರುವಂಥದ್ದಿಲ್ಲ. ಥ್ಯಾಂಕ್ ಯು.